ನಾವು ಈ ಒಳಗಡೆ ಹೆಂಗಿರುತ್ತೆ ವಾತಾವರಣ ಅಂತ ಹೇಳಿದಾಗ ಸುನೀತಾ ವಿಲಿಯಮ್ಸ್ ಅವರ ವಿಡಿಯೋಸನ್ನು ನೋಡಿ ನಮ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ. ಕೆಲವೊಂದು ವಿಡಿಯೋಸ್ ಈಗ ನಮಗೆ ಇಂಟರ್ನೆಟ್ಟಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಅಂದರೆ ಗಾಳಿಯಲ್ಲಿ ಅವ್ರು ತೇಲ್ತಿರ್ತಾರೆ, ಕೂದಲು ಹಾರ್ತಿರುತ್ತೆ. ಇನ್ನೊಬ್ಬರು ಆಸ್ಟ್ರೋನಾಟ್, ಅಮೆರಿಕನ್ ಆಸ್ಟ್ರೋನಾಟು ಟವಲಿಂದ ನೀರು ಹಿಂಡಿ ಆ ನೀರು ಯಾವ ಥರ ಬೀಳುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ವೇಟ್ಲೆಸ್ನೆಸ್ ಅಲ್ಲಿ ಏನಾಗುತ್ತೆ ಅಂತ. ಆಮೇಲೆ ಸುನೀತಾ ವಿಲಿಯಮ್ಸ್ ಒಂದು ನೀರಿಂದ ಒಂದು ದೊಡ್ಡ ಹನಿ ಬಿಟ್ಟು ಅದನ್ನ ಹಂಗೆ ಬಾಯಿಗೆ ಕುಡಿತಾರೆ. ಹೌದು. ಅಂದ್ರೆ ಸರ್, ಸಣ್ಣ ಪಾರ್ಟಿಕಲ್ಸು ಕೂಡ ಆ ವಾತಾವರಣದಲ್ಲಿ ಎಷ್ಟು ಮುಖ್ಯ ಅಂತ ಅನ್ನಿಸ್ಕೊಡುತ್ತೆ. ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇಂದಾನು ಕೂಡ ಅದು ಎಫೆಕ್ಟ್ ಆಗೋ ಸಾಧ್ಯ. ಹೌದು, ಪ್ರತಿಯೊಂದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಯಾವುದೋ ನಾವು ಇವಾಗ ಮನೆಯಲ್ಲಿ ಅದು ಇದು ಇಟ್ಟು ಬಿಟ್ಬಿಡ್ತೀವಲ್ಲ, ಆ ಥರ ಮಾಡೋದಕ್ಕಾಗೋದಿಲ್ಲ. ಎಲ್ಲಾನು ಯಾವ್ಯಾವ ಥರ ನಿಗದಿತವಾದ ಸ್ಥಳಗಳಲ್ಲಿ ನಿಗದಿತವಾದ ಒಂದು ಪ್ರೋಸೆಸ್ ಯೂಸ್ ಮಾಡಿಕೊಂಡು ಅದನ್ನೆಲ್ಲ ಮಾಡಬೇಕು. ಇದನ್ನೆಲ್ಲ ಬರೆದು ಮಾಡಿ ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡಿರ್ತಾರೆ. ಇದು ಅಲ್ಲಿ ಹೋದ ತಕ್ಷಣ ನಮಗೆ ಏನೋ ಎಲ್ಲ ಹೊಸದು ಅಂತ ಅನ್ಸ್ಬಿಡೋದಿಲ್ಲ. ಇವಾಗ ನಮ್ಮ ಶುಭಾಂಶು ಶುಕ್ಲಾ ಹೋಗ್ತಿರೋದ್ರಿಂದ ಅವ್ರಿಗೆ ಫಸ್ಟ್ ಟೈಮು ಬಟ್ ಎಲ್ಲ ಹೇಳಿ ಕಳಿಸಿರ್ತಾರೆ ಏನೇನು ಇರುತ್ತೆ, ಏನೇನು ಮಾಡಬೇಕು ಅಂತ. ಎಷ್ಟು ಕಾಲದ ಟ್ರೈನಿಂಗ್ ಇರುತ್ತೆ ಸರ್ ಯಾವುದೇ ವ್ಯಕ್ತಿಗೆ? ಅಂದರೆ ಇದಕ್ಕೆ ಹೋಗಬೇಕು, ISS ಹೋಗಬೇಕು ಅಂದರೆ ಯಾವುದೇ ವ್ಯಕ್ತಿಗೆ ಎಷ್ಟು ಕಾಲದ ಟ್ರೈನಿಂಗ್ ಇರುತ್ತೆ, ಎಷ್ಟು ಹಂತಗಳಲ್ಲಿ ಟ್ರೈನಿಂಗ್ ಇರುತ್ತೆ? ಟ್ರೈನಿಂಗ್ ಇವಾಗ ನೋಡಿ, ಒಂದು ಫಿಸಿಕಲ್ ಫಿಟ್ನೆಸ್ ಇರಬೇಕು. ಯಾಕೆಂದರೆ ನಾನು ಹೇಳಿದಾಗೆ ವೆಯ್ಟ್ಲೆಸ್ನೆಸ್ಸು ಅದನ್ನೆಲ್ಲ ತೊಗೊಳೋದಕ್ಕೆ. ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಜ್ ಏನಂದರೆ ಲಾಂಚ್. ಆ ಲಾಂಚ್ ಆದಾಗ ಏನಾಗುತ್ತೆ, ತುಂಬ ನಮ್ಗೆ ಗೊತ್ತಾಗೋದಿಲ್ಲ, ತುಂಬ ವೈಬ್ರೇಷನ್ ಇರುತ್ತೆ. ಇವಾಗ ನೋಡಿ, ಇವಾಗ ನನ್ನನ್ನು ಯಾರೋ ಒಬ್ಬ ಒಂದು 500 kg ಯಾರೋ ಒಬ್ಬ ಹಿಡ್ಕೊಂಡು ಜೋರಾಗಿ ಅಲ್ಲಾಡಿಸಿದ್ರೆ ಆ ಥರ ಆಗುತ್ತೋ ಆ ಥರ ಅಷ್ಟು ವೈಬ್ರೇಷನ್ ಇರುತ್ತಲ್ಲಿ. ಆಮೇಲೆ ಇದು ಟೆಂಪ್ರೇಚರ್ ವೇರಿಯೇಷನ್ಸ್ ಇರುತ್ತೆ. ಇನ್ನೂ ಏನೇನೋ ಕಂಡೀಷನ್ಸ್. ಇವಾಗ ನೀವು ಒಂದು ಬಸ್ನಲ್ಲಿ ಹೋದ್ರೇ ನಿಮಗೆ ಜೋರಾಗಿ ಏನೇನೋ ಆಗುತ್ತೆ, ಅಲ್ಲಿ ಲೆಕ್ಕ ಹಾಕೊಳ್ಳಿ ಅಷ್ಟು ಸ್ಪೀಡ್ನಲ್ಲಿ ಹೋಗ್ತಾ ಇದೆ ಅದು. ಸೊ ಅದಕ್ಕೆ ಫಿಸಿಕಲ್ ಫಿಟ್ನೆಸ್ಗೆ ಏನು ಟ್ರೈನಿಂಗ್ ಬೇಕೋ ಅದಾಗಬೇಕು. ಪ್ಲಸ್ ಈ ಕಂಡೀಷನ್ಸು ಫಸ್ಟ್ ಟೈಮ್ ನೀವು ಎನ್ಕೌಂಟರ್ ಮಾಡ್ತಿರ್ತೀರ. ಸೊ ಅದಕ್ಕೆ ಸಡನ್ನಾಗಿ ನಿಮಗೆ ಮೈಂಡ್ ಹ್ಯಾಸ್ ಟು ಅಕ್ಸೆಪ್ಟ್. ಸೊ ಆ ಮೆಂಟಲ್ ಟಫ್ನೆಸ್ ಕೂಡ ಅದು ಟ್ರೈನಿಂಗ್ ಆಗಿರುತ್ತೆ. ಆಮೇಲೆ ಇವಾಗ ನೀವು ಸಪೋಸ್ ಏನಾದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಅಲ್ಲಿ ಇವಾಗ ಇಂಡಿಯಾದೇ ಒಂದು 6-7 ಎಕ್ಸ್ಪೆರಿಮೆಂಟ್ಸ್ ಇದೆ. ಸೊ ಅದಕ್ಕೆ ಏನೇನು ಎಕ್ಸ್ಪೆರಿಮೆಂಟ್ಸ್ ಅದು ಏನೇನು ಮಾಡಬೇಕು, ಇಲ್ಲೂ ಕೂಡ ಅದೇ ಥರ ಬಹಳ ಸಲ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಮಾಡಿ ಎಲ್ಲ ಮಾಡಿರ್ತಾರೆ. ಆಮೇಲೆ ಇವಾಗ ನೀವು ಯಾವುದೇ ತೊಗೊಳ್ಳಿ, ಒಂದು ವಾಹನ, ಒಂದು ಕಾರ್ ತೊಗೊಳ್ಳಿ, ಬಸ್ ತೊಗೊಳ್ಳಿ, ಅಥವಾ ಏರೋಪ್ಲೇನ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ತುಂಬ ಎಕ್ವಿಪ್ಮೆಂಟ್ ಆಗಲಿ, ಇನ್ಸ್ಟ್ರೂಮೆಂಟ್ಸ್ ಆಗಲಿ ತುಂಬ ಇರ್ತವೆ. ಅದು ಎಲ್ಲ ಆಟೋನಮಸ್ ಮೋಡಲ್ಲಿ ನಡೀತಿರುತ್ತೆ. ಬಟ್ ನೀವು ಒಬ್ಬರು ನೋಡ್ತಾ ಇರಬೇಕು, ಅದನ್ನು ನೋಡ್ತಾ ಇರಬೇಕು, ಸರಿಯಾಗಿ ನಡೀತಿದೆಯಲ್ಲೋ ನಡೀತಿಲ್ವೋ, ಮ್ಯಾನ್ಯಲ್ ಓವರ್ ರೈಡ್ ಕೊಡಬೇಕು ಅಥವಾ ಅದನ್ನು ಹಾಗೆ ಬಿಟ್ಬಿಡ್ಬೇಕು, ಅದನ್ನೆಲ್ಲ ನೋಡ್ತಿರ್ಬೇಕು. ಸೊ ಒಂದೇ ಸಲ ನೀವೊಂದು 100 ಕನ್ಸೋಲುಗಳು ಆಮೇಲೆ ಇನ್ಸ್ಟ್ರೂಮೆಂಟ್ಸ್ ನೋಡಿದ್ರೆ ಸ್ಪ್ಲಿಟ್ ಸೆಕೆಂಡ್ ಇದರಲ್ಲಿ ಡಿಸಿಷನ್ಸ್ ತೊಗೋಬೇಕು. ಸೊ ಅದಕ್ಕೆ ನಿಮಗೆ ಇಲ್ಲೇ ಕಂಡೀಷನ್ ಆಗಿರಬೇಕು, ಆ ಟ್ರೈನಿಂಗ್ ಆಗಬೇಕು. ಸೊ ಇದು ಡಿಪೆಂಡಿಂಗ್ ಆನ್ ಅವರು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, ಆ ಬ್ಯಾಕ್ಗ್ರೌಂಡ್ ಅದು ಅಷ್ಟು ಬೇಗ. ಇವಾಗ ಪೈಲಟ್ನ ನಮ್ಮ ಇಸ್ರೋ ಯಾತಕ್ಕೆ ತೊಗೊಂಡು ಅಂದರೆ ಅವ್ರಿಗೆ ಮೋಸ್ಟ್ ಆಫ್ ದಿ ಇದು ಆಗಲೇ ಕವರ್ ಆಗಿಬಿಟ್ಟಿರುತ್ತೆ ಅವ್ರಿಗೆ फ्लाइट काम अच्छे से करेंगे जो उन्होंने करके दिखाया है। आई एम श्योर। पूरी दुनिया की नजर उन पर रही सफल लैंडिंग के बाद कैसे देख रहे हैं आप लोग, कैसा इसी सफलता का वेट कर रहे थे जो उन्होंने करके दिखाया है। एंड आई एम सुपर everyone who has been a part of this. I understand that this is not a ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.